ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ವಿಶ್ವ ಗ್ರಾಹಕ ಹಕ್ಕುಗಳ ದಿನಾಚರಣೆ. ಶಿಡ್ಲಘಟ್ಟ ಮಹಿಳೆಯು ಎಲ್ಲಾ ಕ್ಷೇತ್ರದಲ್ಲಿ ಪುರುಷರ ಸಮಾನವಾಗಿ ಧ್ವನಿ ಎತ್ತಿ ಸರ್ವಾಂಗೀಣ ಅಭಿವೃದ್ಧಿ ಸಾಧಿಸಬೇಕಾದರೆ ಕಾನೂನಿನ ಅರಿವು ಬಹಳ ಮುಖ್ಯ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಹೇಳಿದರು. ಶಿಡ್ಲಘಟ್ಟ ನಗರದ ಸ್ತ್ರೀಶಕ್ತಿ ಭವನದಲ್ಲಿ ಗುರುವಾರ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಪೊಲೀಸ್ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ವಿಶ್ವ ಗ್ರಾಹಕ ಹಕ್ಕುಗಳ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಹಿಂದಿನ ದಿನಗಳಲ್ಲಿ ಮಹಿಳೆಯರ ರಕ್ಷಣೆಯ ದೃಷ್ಟಿಯಿಂದ ಮತ್ತು ಸಾಮಾಜಿಕ ಮೂಢನಂಬಿಕೆಗಳ ಕಾರಣದಿಂದ ಮಹಿಳೆಯರಿಗೆ ಪುರುಷರಿಗೆ ಸರಿಸಮಾನವಾದ ಹಕ್ಕುಗಳು ಹಾಗೂ ಅಧಿಕಾರ ದೊರಕುತ್ತಿರಲಿಲ್ಲ. ಆದರೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ಮಹಿಳೆಯು ಪ್ರತಿಯೊಂದು ಕ್ಷೇತ್ರದಲ್ಲೂ ಮುಕ್ತವಾಗಿ ತೊಡಗಿಸಿಕೊಳ್ಳಲು ಸಾಕಷ್ಟು ಅವಕಾಶಗಳಿವೆ. ಮಹಿಳೆಯರು ತಮ್ಮ ಹಕ್ಕುಗಳ ಅರಿವು ಪಡೆಯಬೇಕು, ಕಾನೂನಿನ ಪ್ರಕಾರ ಪ್ರಾಮಾಣಿಕವಾಗಿ ಹೋರಾಟ ನಡೆಸಬೇಕು ಎಂದು ತಿಳಿಸಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ವಿದ್ಯಾಯ್ ವಸ್ತ್ರದ್ ಮಾತನಾಡಿ, ಕವಿ ಜಿಎಸ್ ಶಿವರುದ್ರಪ್ಪ ಅವರ ಮನೆಮನೆಯಲ್ಲಿ ದೀಪ ಮುಡಿಸಿ, ಹೊತ್ತಿಗೆ ಅನ್ನ ಉಣಿಸಿ, ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂಬ ಸಾಲುಗಳು ಮಹಿಳೆಯ ಪ್ರಾಮುಖ್ಯತೆಯನ್ನು ಸ್ಪಷ್ಟಪಡಿಸುತ್ತವೆ. ಶೋಷಣೆಯನ್ನು ಹಿಂದಿಕ್ಕಿ ನಾನು ಅಬಲೆಯಲ್ಲ ಸಬಲೆಯಾಗಿದ್ದೇನೆ ಎಂಬ ಆತ್ಮವಿಶ್ವಾಸದಿಂದ ಮಹಿಳೆಯರು ಸದೃಢ ಹೆಜ್ಜೆ ಹಾಕುತ್ತಿದ್ದಾರೆ ಎಂದು ಹೇಳಿದರು. ಈ ವೇಳೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಪೂಜಾ ಜೆ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಎ. ನಾರಾಯಣಸ್ವಾಮಿ, ಕಾರ್ಯದರ್ಶಿ ಸಿ.ಜಿ. ಭಾಸ್ಕರ್, ಅನೇಕ ಮಹಿಳಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ನಾವು ಇವಾಗ ಪ್ರತಿನಿತ್ಯ ಏನು ನಾವು ಎಲ್ಲ ವಸ್ತುಗಳ ಒಂದು ಕೆಲಸ ಮಾಡ್ತಾರೆ, ಮೋಸ ಮಾಡಿದಂತಹ ಸಂದರ್ಭದಲ್ಲಿ ನಾವು ಅದರ ಬಗ್ಗೆ ನಮ್ಮ ಒಂದು ಆಕ್ಷೇಪವನ್ನು ತೋರ್ಪಡಿಸ್ಕೋಬೇಕು ಅಂತ ಹೇಳಿಬಿಟ್ಟು ತುಂಬ ಸಂದೇಶವನ್ನು ಸನ್ಮಾನವನ್ನು ನೀಡಿದ್ದಾರೆ. ಹಾಗೆ ಅದೇ ರೀತಿ ಶ್ರೀ ಮೊಹಮ್ಮದ್ ರೋಷನ್ ಸರ್ ಅವರಿಗೆ ಈ ಉದ್ಘಾಟನಾ ಭಾಷಣವನ್ನು ನೆರವೇರಿಸಿ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಮತಿ ಪೂಜಾ ಮೇಡಮ್ ಅವರು ಪ್ರಧಾನ ಆಗಿರೋದು. ಒಂದು ಹೇಳ್ಬೇಕಂತಂದರೆ ನಾನು ಈ ಶಿಡ್ಲಘಟ್ಟಕ್ಕೆ ಬಂದು ಈಗ 3 ವರ್ಷ ಆಗಿದೆ. ಇದು ನನ್ನ ಕೊನೆಯ ವರ್ಷ ನಾನು ಇಲ್ಲಿ ಸೇವೆ ಸಲ್ಲಿಸುವಂಥ ಇದಿರೋದು. ನಿಮ್ಮ ಸ್ತ್ರೀ ಶಕ್ತಿ ಇದಕ್ಕೆ ನಾನು ಎಷ್ಟೊಂದು ಸಲ ಬಂದಿದ್ದೀನಿ, ಮಾತಾಡಿದ್ದೀನಿ ಈ ಹೆಣ್ಮಕ್ಳ ಬಗ್ಗೆ ಇರೋದೆಲ್ಲ. ಮತ್ತು ಇವತ್ತು ನಿಮ್ಮ ಈ ಸನ್ಮಾನ ಇದೆಲ್ಲ ನೋಡಿ, ಪ್ರೀತಿ ಇದೆಲ್ಲ ನೋಡಿ ನನಗೆ ತುಂಬ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಹೆಣ್ಮಕ್ಳು ಎಲ್ಲರೂ ಒಗ್ಗಟ್ಟಾಗಿರಿ ಅಂತ ಹೇಳ್ತಾ ನನಗೆ ಮಾತು ಮುಗಿಸ್ತೀನಿ. ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಮುಖ್ಯವಾಗಿ ಕಾರಣ ಅಂದರೆ ಹೆಣ್ಮಕ್ಳುಗಳು ಎಲ್ಲಿ ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಎಲ್ಲಿ ಸಾಧನೆ ಮಾಡಿದಾರೋ ಅದನ್ನ ಸಂಭ್ರಮಿಸೋದಕ್ಕೆ ಅಂತ ಅಂದ್ಬಿಟ್ಟು ಈ ದಿನನ ಆಚರಣೆ ಮಾಡ್ತಾರೆ. ಅಷ್ಟೇ ಅದು ಸಾಧನೆ ಆಗಲ್ಲ. ಸಾಹೇಬರು ಈಗ ಹೇಳಿದಾಗೆ ಒಂದು ಮನೆ ನಡೆಸೋದು ಕೂಡ ಹೆಣ್ಮಕ್ಳು ಸಾಮಾನ್ಯ ಗೃಹಿಣಿಯಾಗಿ ಮನೆ ನಡೆಸೋದು ಕೂಡ ಒಂದು ಸಾಧನೆ. ಯಾಕಂದರೆ ಅದು ಕಷ್ಟ, ಅದು ಅವರಿಗೆ ಗೊತ್ತಿರುತ್ತೆ. ಈಗ ನೀವು ಇಲ್ಲಿ ರಂಗೋಲಿಲಿ ಹೇಳಿದ್ದೀರ ನಿಮ್ಮ ಪಾತ್ರಗಳೇನು ಅಂತ. ಒಬ್ಬ ಹೆಂಡತಿಯಾಗಿ ನೀವು ಕೂಡ ಆರ್ಥಿಕವಾಗಿ ಗಂಡನಿಗೆ ಸಮವಾಗಿ ಇರ್ತೀರ. ಈಗೆಲ್ಲ 4 ಗೋಡೆ ಮಧ್ಯೆ ಇದ್ದು ಕೆಲಸ ಮಾಡೋದನ್ನು ಬಿಟ್ಟು ಹೊರಗಡೆ ಬಂದು ನೀವು ಕೂಡ ಕೆಲಸ ಮಾಡಿ ಮನೆಯನ್ನು ನಿಭಾಯಿಸ್ಕೊಂಡು ಹೋಗ್ತೀರಾ. ಒಬ್ಬ ಮಗಳಾಗಿ ತಂದೆ ತಾಯಿಗಳ ಕಷ್ಟನ ಅರ್ಥ ಮಾಡ್ಕೋತೀರಾ. ಮುಂದೆ ಒಳ್ಳೆ ಸಾಧನೆ ಮಾಡಬೇಕು, ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಕೋತೀರ. ಈಗಲೂ ಅಷ್ಟೇ ಎಷ್ಟೋ ಮನೆಗಳಲ್ಲಿ ಗಂಡು ಮಕ್ಕಳು ನೋಡ್ಕೊಳ್ದೇ ಇದ್ರು ಹೆಣ್ಮಕ್ಳುಗಳು ಎಷ್ಟೋ ಜನ ತಂದೆ ತಾಯಿಗಳ ಕಷ್ಟಕ್ಕೆ ಸ್ಪಂದನಿಸ್ತಾ ಇದ್ದಾರೆ. ಅಂದ್ರೆ ನಿಮ್ಗೆಲ್ಲ ಗೊತ್ತು, ನೀವೆಲ್ಲ ಇಲ್ಲಿ ಅಂಗನವಾಡಿ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಎಷ್ಟೋ ಜನ ಬೇರೆ ಬೇರೆ ಕಡೆಯಿಂದ ಬಂದು ಒಂದ್ ಕಡೆ ಸೇರಿದಾಗ ಒಂದು ಸ್ನೇಹಿತರಾಗಿರ್ತೀರಾ. ನಿಮ್ಮ ಸಂಬಂಧಿಕರಲ್ಲಿ, ನಿಮ್ಮ ಅಕ್ಕ ತಂಗಿಯರಲ್ಲಿ ಹೇಳ್ಕೊಳ್ದೇ ಇರೋಂಥ ವಿಚಾರಗಳನ್ನ ಎಷ್ಟೋ ನಿಮ್ಮಲ್ಲಿ ಹೇಳ್ಕೊಂಡು ಒಬ್ರಿಗೊಬ್ರು ನೀವು ಒಗ್ಗಟ್ಟಾಗಿದ್ದು ನೀವು ಕೆಲಸನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಅದಕ್ಕೆ ಉದಾಹರಣೆ ಅಂತ ಅಂದ್ರೆ, ಈಗ ಕೊರೋನಾ ಟೈಮಲ್ಲಿ ಯಾರೂ ಕೂಡ ಹೊರಗಡೆ ಕೆಲಸ ಮಾಡಿರ್ಲಿಲ್ಲ ಅಂತ ಇದ್ರಲ್ಲಿ ಮನೆಯಿಂದ ಹೊರಗಡೆ ಎದುರ್ಕೋತಿದ್ರು ಆ ಕಾಯಿಲೆ ಇದಕ್ಕೆಲ್ಲ ಎದುರ್ಕೊಂಡು. ಆದರೂ ನೀವು ನಿಮ್ಮ ಇದರಲ್ಲಿ ನಿಮ್ಮ ಕರ್ತವ್ಯ ಮುಖ್ಯ ಅಂತ ಹೇಳ್ಕೊಂಡು ಎಲ್ಲ ಪ್ರತಿ ಮನೆಗಳಿಗೂ ಹೋಗೋದು, ಅವ್ರಿಗೆ ಚಿಕಿತ್ಸೆ ಕೊಡೋದಾಗಲಿ, ಅದ್ರ ಬಗ್ಗೆ ಎಚ್ಚರಿಕೆ ಕೊಡೋದಾಗಲಿ ಎಲ್ಲ ಇದನ್ನ ಕೆಲಸಗಳನ್ನ ಮಾಡಿದ್ದೀರಾ ಅಂತಲೇ ಹೇಳ್ಬೋದು. ಈಗ ಹೌದು, ಒಂದು ಶಕ್ತಿನೇ. ಈಗ ಮನುಸ್ಮೃತಿನಲ್ಲಿ ಹೇಳಿರೋ ಹಾಗೆ ಎಲ್ಲಿ ಹೆಣ್ಮಕ್ಳು, ಎಲ್ಲಿ ಮನೆಗಳಲ್ಲಿ ಹೆಣ್ಮಕ್ಳಾಗಿ ಕೆಲಸ ಮಾಡೋ ಜಾಗದಲ್ಲಾಗಿ ಎಲ್ಲಿ ಅವ್ರಿಗೆ ಗೌರವ ಸಿಗುತ್ತೋ ಅಲ್ಲಿ ದೇವಾನುದೇವತೆಗಳು ಇರ್ತಾರೆ ಅಂತಲೇ ಹೇಳ್ಬೋದು. ಈಗ ಪ್ರತಿ ಸರಿ ಫಸ್ಟ್ ಎಲ್ಲ ಹೇಳ್ತಾ ಇದ್ರು ನಮಗೆ ಗಂಡ್ಮಕ್ಳು ಬೇಕು ಅಂತ. ಈಗೆಲ್ಲ ಮನೆಗಳಲ್ಲೂ ಫಸ್ಟ್ ಇದನ್ನು ನೋಡೋದೇ ಅಷ್ಟು, ನಮಗೆ ಹೆಣ್ಮಕ್ಳು ಆಗಲಿ ಅಂತಲೇ ಎಷ್ಟೋ ಜನ ಕೇಳ್ತಾರೆ. ಹೆಣ್ಮಕ್ಳು ಬಂತು ಅಂದರೆ ನಮಗೆ ಒಂದು ಲಕ್ಷ್ಮಿ ಬಂದಂಗೆ ಅಂತ.
ನಾನು ಪ್ರತಿ ಸಲೂ ಹೇಳ್ತೀನಿ, ಈಗ ಒಂದು ದತ್ತು ತಗೋಬೇಕಾದ್ರೂ ಫಸ್ಟ್ ಎಲ್ಲ ರಿಜಿಸ್ಟರ್ ಮಾಡೋದೇ ನಮಗೊಂದು ಹೆಣ್ಮಗುನೇ ದತ್ತು ಕೊಡಿಸ್ಬಿಡಿ ಅಂತ. ಯಾರು ಗಂಡ್ಮಕ್ಳು ಇದಕ್ಕೆ ಅಡಾಪ್ಟ್ ಮಾಡಲ್ಲ. ಈಗ ಸ್ಥಾನದಲ್ಲಿ ಇರ್ಬೋದು, ಈಗ ವಿದ್ಯಾ ಮೇಡಮ್ ಇದ್ದಾರೆ, ಎಲ್ಲ ಇದ್ದಾರೆ. ನಮ್ಮ ಸಾಧನೆ, ನಾವು ಹೆಣ್ಮಕ್ಳು ನಾವು ಸಾಧನೆ ಮಾಡಿದ್ದೀವಿ ಇದು ಅಂತ ಅದು ನಮಗಷ್ಟೇ ಸೀಮಿತ ಆಗಿರಬಾರ್ದು. ನಮ್ಮಿಂದ ಅದು 4 ಜನಕ್ಕೆ ಉಪಯೋಗ ಆಗೋದು ಇರಬೇಕು, ಬೇರೆಯವರ ಕಷ್ಟ ಸುಖ ಕೇಳುವ ರೀತಿ ಇರಬೇಕು ಅಂತ ಹೇಳ್ತಾ ನಾನು ಈ 2 ಮಾತುಗಳನ್ನ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದು. ನಮ್ಮ ಈಗಾಗಲೇ ಕುಲಂಕುಷವಾಗಿ ನಮ್ಮ ಮೊಹಮ್ಮದ್ ರೋಷನ್ ಶಾ ಸಾಹೇಬರು ಮತ್ತು ನಮ್ಮ ಜಯ ಪೂಜಾ ಮೇಡಮ್ ಅವರು ಹೆಣ್ಣು ಮಕ್ಕಳ ಇದ್ರ ಬಗ್ಗೆ ಹೇಳಿದ್ದಾರೆ. ಅದೇ ರೀತಿ ಈ ಒಂದು ವಿಶ್ಲೇಷಣವಾಗಿ ನಮ್ಮ ಮೊಹಮ್ಮದ್ ರೋಷನ್ ಶಾ ತಿಳಿಸಿದ್ರು. ನಮ್ಮ ಒಂದು ಭಾರತ ದೇಶದಲ್ಲಿ ಈ ಒಂದು ಗ್ರಾಹಕರ ದಿನಾಚರಣೆ 24 ಡಿಸೆಂಬರ್ 86ರಲ್ಲಿ ಜಾರಿಗೆ ತಂದರು. ಅದೇ ರೀತಿ ನಾವು ಪ್ರತಿನಿತ್ಯ ಏನು ಈ ಕನ್ಸ್ಯೂಮರ್ ಇದಕ್ಕೆ ಹೋಗ್ತೀವೋ ನಾವು ಮೊದಲನೇದಾಗಿ ಏನು ನೋಡೋಲ್ಲ. ನಮ್ಮ ಸಾಹೇಬ್ರು ಹೇಳ್ದಂಗೆ ಹೋಗ್ತೀವಿ, ಒಂದು ಬೇಳೆ 1 kg ಕೊಡಿ, ಇದೊಂದು ಕೊಡಿ, ಇದೊಂದು ಕೊಡೋದು ಕೇಳಿ ಬಂದುಬಿಡ್ತೀವಿ. ಮೊದಲನೇದಾಗಿ ನಾವು ಹೋಗಿದ ತಕ್ಷಣ ಅಲ್ಲಿ ಏನು ರೇಟು ಎಲ್ಲ ಒಂದು ಅವರು ತಿನ್ನಿಸಿ ಎಲ್ಲ ಪ್ರತಿನಿತ್ಯ ಏನೇನು ರೇಟ್ ಇದೆ ಎಲ್ಲ ಹಾಕಬೇಕು, ಅದನ್ನು ನೋಡಲ್ಲ. ಆವಾಗ ನಾವೇನು ಏನು ಸರಿಯಾಗಿಲ್ಲ ಕಾಳು ಅಂದರೆ ಅದು ನೋಡ್ಬಿಟ್ಟು ನಮ್ಮ ಸಾಹೇಬ್ರು ಹೇಳ್ದಂಗೆ ಹೋಗಿಬಿಡು ಮೇಡಮ್ ಹೇಳ್ದಂಗೆ ಹೋಗ್ಬಿಡಿ ಅನ್ನೋದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ಬಿಡ್ತೀವಿ. ಅದೇ ರೀತಿ ಇನ್ನೂ ಒಂದು ಇಲ್ಲಿ ನಮ್ಮ ಎಲ್ಲ ಬಂದಿರತಕ್ಕಂಥ ಹಳ್ಳಿ ವ್ಯವಸಾಯಗಾರರು ಮಕ್ಕಳೇ ಅಂದಿರೋ ನನ್ನ ಭಾವಿಸ್ತೀನಿ, ಟೌನಲ್ಲಿ ಬಂದಿರ್ತಾರೆ ನಾನು ಭಾವಿಸ್ತೀನಿ. ಈ ಸೀಡ್ಸ್ ಇಂಪಾರ್ಟೆಂಟ್ ತುಂಬ. ಈ ಕಲ್ಲಂಗಡಿ ಹಣ್ಣದು ಈ ಎಲ್ಲ ಸೀಡ್ಸ್ ಇದರಲ್ಲಿನೂ ತುಂಬ ಮೋಸ ಮಾಡ್ತಾರೆ, ಔಷಧಿಗಳು ಇದರಲ್ಲೆಲ್ಲ. ಅದರಲ್ಲಿ ಇರ್ತದೆ ಇಷ್ಟೇ MRP ಅನ್ನೋದು ಮಾಡೋದಕ್ಕೆ ಇರ್ತದೆ. ಆದರೂ ಅದ್ರ ಮೇಲೆ 500 ಇದ್ದರೆ 800ಗೂ ಮಾರೋರು ಇದ್ದಾರೆ, 1000ಗೂ ಮಾರೋರು ಇದ್ದಾರೆ. ಅದು ಡೂಪ್ಲಿಕೇಟೂ ಇರ್ತದೆ. ಆದರೆ ನಾವು ನೋಡಲ್ಲ. ಮದ್ದೊಡೆದಾಗ ಪಕ್ಕದಲ್ಲಿ ಕಂಬಳಿ ಸೊಪ್ಪು ಇದ್ದರೆ ಅದು ಎಲ್ಲ ಹೊರಟೋಗ್ಬಿಡ್ತದೆ. ಈಗೆಲ್ಲ ಲಾಸ್ ಆಗ್ತಾ ಇರೋದು ಅವಾಗೇನು ಆಗ್ತದೆ ಅಂದರೆ ನಮ್ಮ ಒಂದು ಹೇಳ್ಬಿಟ್ಟಿದ್ದಾರೆ, ಸಣ್ಣದಾಗಿ ಹೇಳ್ಬಿಡ್ತೀನಿ. ಆವಾಗ ಲಾಸ್ ಆಗಿದಾಗ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ಬೇಕು. ಇಡೀ ಡಿಸ್ಟಿಕಲ್ಲಿ ಒಂದೊಂದು ಇರ್ತದೆ. ಆದರೆ ನಿಮಗೆ ಐಡಿಯಾ ಇಲ್ಲ ಅನಿಸ್ತದೆ. ಹೆಣ್ಮಕ್ಳು ಹಳ್ಳಿ ಕಡೆಯಿಂದ ಬಂದಿದ್ದರೆ ಅವರು ವ್ಯವಸಾಯಗಾರರಾದರೆ ಅರ್ಥ ಆಗ್ತದೆ. ಅದೊಂದು ನಿಟ್ಟಿನಲ್ಲಿ ಇದಾಗ್ತದೆ. ಮಿಕ್ಕಿದ್ದು ದಿನಸಿಗಳೆಲ್ಲ ಡೈಲಿ ತಗೊಂಡು ಮಾಡ್ತಾ ಇರೋದು ಅಂದರೆ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲೂ ಇದ್ದಾರೆ, ಎಲ್ಲ ಕ್ಷೇತ್ರಗಳಲ್ಲೂ ಮುಂದೆ ಬಂದಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಸೊ ನಿನ್ನೆಯಿಂದ ಸುನೀತಾ ವಿಲಿಯಮ್ಸ್ ಅವರ ಹೆಸರು ಎಲ್ಲರ ಬಾಯಲ್ಲೂ ಪಡ್ತಾ ಇದ್ದೀವಿ. ಸೊ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರು ಮುಂದೆ ಬಂದಿದ್ದಾರೆ. ಸೊ GS ಶಿವರುದ್ರಪ್ಪ ಅವರು 2 ಸಾಲುಗಳನ್ನ ಯೂಶಲಿ ಹೇಳ್ತಾ ಇರ್ತೀನಿ. ಸೊ ಮನೆಯಲ್ಲಿ ದೀಪ ಬೆಳಗಿದಾಕೆ, ಮನೆಯಲ್ಲಿ ದೀಪ ಬೆಳಗಿದಾಕೆ, ಹೊತ್ತಿಗೆ ಅನ್ನ ಉಣ್ಣಬಡಿಸಿದಾಕೆ, ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಹಾಗೆ. ಅಂದರೆ ಸ್ತ್ರೀ ಅನ್ನೋ ಪದಕ್ಕೆ ನಿಜವಾದ ಅರ್ಥ ಸಿಗೋದು ಅವಳಿಗೆ ರಕ್ಷಣೆ ಮತ್ತು ಗೌರವ ದೊರೆತಾಗ. ಆ ನಿಟ್ಟಿನಲ್ಲಿ ಎಲ್ಲರೂ ಇವತ್ತು ನಾವು ಎಲ್ಲರೂ ಸೇರಿ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಮೇನು ನಮ್ಮ ಏನು ನ್ಯಾಯಾಲಯದಿಂದ ಹಾಗೂ ಕಾನೂನು ಸೇವಾ ಪ್ರಾಧಿಕಾರದಿಂದ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡೋಣ ಅಂತ ಗೌರವ ಸಂತ ಇದೆ ಅಂತ ಅರ್ಥ. ಈಗ ನಾವು ಹೇಳ್ತೀವಲ್ವಾ, ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತಿ ತತ್ರ ದೇವತ. ಅಂದರೆ ಎಲ್ಲಿ ನಾರಿಯರು ಪೂಜಿಸಲ್ಪಡುವರೋ, ಯಾವ ಮನೆಯಲ್ಲಿ ಸ್ತ್ರೀಯರಿಗೆ ಗೌರವ ಸಿಗುತ್ತೋ ಅಲ್ಲಿ ದೇವರು ಪ್ರಸನ್ನರಾಗ್ತಾರೆ, ಅಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಾರೆ. ಸೊ ಆ ಗೌರವ ಎಲ್ಲರ ಮನೆಯಲ್ಲೂ ಸಿಗುವಂತಾಗಬೇಕು. ಎಲ್ಲ ಕ್ಷೇತ್ರದಲ್ಲೂ ಈಗ ಮಹಿಳೆಯರಿದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಅಂಗನವಾಡಿಗಳಲ್ಲೇ ತಗೊಂಡ್ರೆ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು ಮಹಿಳೆಯರೇ ಆಗಿರ್ಬೇಕು ಅಲ್ವಾ. ಆಮೇಲೆ ನೀವು ಗ್ರಾಮದಲ್ಲಿ ಆಶಾ ಕಾರ್ಯಕರ್ತೆಯರು ತಗೊಂಡ್ರೆ ಮಹಿಳೆಯರೇ ಆಗಿರ್ಬೇಕು. ಸೊ ಆ ಸಹನೆ, ಈ ಕೆಲಸಗಳಲ್ಲಿ ಬೇಕಾಗುತ್ತೆ. ನೀವು ನದಿಗಳ ಶಕ್ತಿ ಆಗಬೇಕು, ಆದರೆ ಅದು ವೀಕ್ನೆಸ್ ಆಗಬಾರ್ದು. ಎಷ್ಟೊಂದು ಊರುಗಳಲ್ಲಿ ನೋಡ್ತೀವಿ, ಸಾನೆ ಇದೆ ಅನ್ಕೊಂಡು ಎಲ್ಲ ದೌರ್ಜನ್ಯನ ಸಹಿಸ್ತಾ ಇರ್ತಾರೆ. ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಕೆಲವೊಮ್ಮೆ ಅದು ಸುಸೈಡ್ ಲೆವೆಲ್ಗೆ ಅಥವಾ ಕೊಲೆ ಲೆವೆಲ್ಗೆ ಹೋಗುತ್ತೆ. ಆ ಕೌಟುಂಬಿಕ ದೌರ್ಜನ್ಯ ನೋಡ್ತಾ ಇರ್ತೀವಿ, ಆಮೇಲೆ ವರದಕ್ಷಿಣೆ ಕಿರುಕುಳ ನೋಡ್ತಾ ಇರ್ತೀವಿ. ಸೊ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಅದ್ರ ಬಗ್ಗೆನೂ ಹೇಳಿದ್ವಿ, ಮಹಿಳೆಯರ ಬಗ್ಗೆ ಏನೇನು ಕಾನೂನುಗಳಿವೆ ಅಂತ. ಸೊ ಅದನ್ನ ನಾವು ಗ್ರಾಮಗಳಲ್ಲಿ
ವರದಕ್ಷಿಣೆ ಕಿರುಕುಳ ಆದಾಗ ವರದಕ್ಷಿಣೆ ನಿಷೇಧ ಕಾಯ್ದೆ ಅಂತ ಇದೆ. ಕೌಟುಂಬಿಕ ದೌರ್ಜನ್ಯ ಅತಿ ಹೆಚ್ಚಾಗಿ ಆಗಿ ಸಹನೆ ಮೀರಿ ಹೋಗ್ತಾ ಇದೆ ಅಂತಂದ್ರೆ ಅದಕ್ಕೂ ಕೂಡ ಕಾನೂನು ಇದೆ ಅನ್ನೋದನ್ನ ನಾವು ಯಾವಾಗಲೂ ಮಹಿಳೆಯರಿಗೆ ಸಮರ್ಪಕವಾಗಿ ಕಾನೂನು ಅರಿವು ಕೊಡ್ತೀವಿ. ಮಹಿಳೆಯರು ಎಲ್ಲ ರೀತಿಯ ಕಷ್ಟಗಳನ್ನ ಮೆಟ್ಟಿ ನಿಲ್ಲಕ್ಕೆ ಸಾಧ್ಯ. ನಾವು ಸಾಧಕರಾಗಿ ಹೊರ ಬರಬೇಕು. 33% ಕೊಡ್ತಾ ಬಳಸಲಿಲ್ಲ ಅಂದ್ರೆ ಹೇಗೆ? ಒಂದು ಬಸ್ಸಿಗೆ ನಾವು ಟ್ರಾವೆಲ್ ಮಾಡ್ತೀವಿ ಅಂದ್ರೆ ಏನ್ ಮಾಡ್ತೀವಿ? ಒಂದು ಊರಿಂದ ಒಂದು ಊರಿಗೆ ಹೋಗ್ತೀವಿ ಅಂದ್ರೆ ಬಸ್ಸಿಗೆ ಹೋಗ್ಬೇಕಾಗಿರುತ್ತೆ. ಏನ್ ಮಾಡ್ತೀವಿ? ಮುಂಚೆ ಸೀಟ್ ರಿಸರ್ವ್ ಮಾಡ್ಕೊಂಡು ಟ್ರೈ ಮಾಡ್ತೀವಲ್ವಾ? ಖರ್ಚಿಗೆ ಹಾಕ್ತೀವಿ, ಬಿಟ್ರೆ ಮಗುನ್ನೇ ಕಿಟಕಿಯಿಂದ ಹಾಕ್ಬಿಟ್ಟು ಕುಡಿಸ್ತೀವಿ, ಮಾಡ್ತೀವಾ ಇಲ್ವಾ? ಸೊ 1 ಅವರ್ ಪ್ರಯಾಣಕ್ಕೆನೆ ನಾವು ಅಷ್ಟೊಂದು ಒದ್ದಾಡಿ ಒಂದು ಸೀಟನ್ನ ಹಿಡಿಲಿಕ್ಕೆ ಕಷ್ಟಪಡ್ತೀವಿ. ಅದರಲ್ಲೂ ನಮ್ಮ ಜೀವನ ಇದೆ. ಸೊ ನಮ್ಮ ಜೀವನದಲ್ಲಿ ನಮಗೆ ಸಿಗ್ಬೇಕಾದ ಅಪಾರ್ಚುನಿಟಿ, ನಮಗೆ ಸಿಗ್ಬೇಕಾದ ಸೀಟಿಗೆ ನಾವು ಪ್ರಯತ್ನ ಪಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ನಮ್ಮನ್ನ ನಾವೇ ಗುರುತಿಸ್ಕೊಳ್ಬೇಕು. ಬೇರೆಯವ್ರು ನಮ್ಮನ್ನ ಶ್ಲಾಘನೆ ಮಾಡ್ಲಿ ಅಥವಾ ನಮ್ಮನ್ನ ಇಂಪಾರ್ಟೆನ್ಸ್ ಕೊಡ್ಲಿ, ನಮ್ಮ ದಿನದ ಆಚರಣೆ ಬೇರೆಯವ್ರು ಮಾಡ್ಲಿ ಅಂತ ಕಾಯ್ಕೊಂಡು ಹೋಗೋದಲ್ಲ. ನಮ್ಮ ದಿನಗಳ ಸಂಭ್ರಮನ ನಾವೇ ಮಾಡ್ಕೊಳ್ಳೋಣ. ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಮೆಟ್ಟಿ ನಿಂತು ಸಾಧಕರಾಗಿ ಹೊರ ಹೊಮ್ಮೋಣ ಅಂತ ಹೇಳ್ತಾ